10 ವರ್ಷಗಳ ಹಿಂದೆ ಸರ್ಜಾಪುರ್ ರೋಡಲ್ಲಿ 1 ಸ್ಕ್ವೇರ್ ಫೀಟ್ 300 ರೂಪಾಯಿ ಇತ್ತು. ಆದರೆ ಇವತ್ತು 3,000ದಿಂದ 10,000 ರೂಪಾಯಿ ಆಗಿದೆ. ಇನ್ನು 10 ವರ್ಷ ಆದ ನಂತರ 10,000 ರೂಪಾಯಿ ಇರೋದು 1 ಲಕ್ಷ ರೂಪಾಯಿ ಆಗುತ್ತಾ? ಆಗಲ್ಲ. ಯಾಕಂದರೆ ಅದು ಆಲ್ರೆಡಿ ಗ್ರೋ ಆಗಿದೆ. ಸೊ ಯಾವ ಇಂಡಸ್ಟ್ರೀಸ್ ಅಥವಾ ಯಾವ ಏರಿಯಾಗಳು ಗ್ರೋ ಆಗ್ತಿರುತ್ತೋ ಅಂಥದ್ರ ಮೇಲೆ ನಾವು ಯಾವತ್ತೂ ಕೂಡ ಇನ್ವೆಸ್ಟ್ ಮಾಡಬೇಕು. ಸೊ ಅಂಥ ನೆಕ್ಸ್ಟ್ ಗೋಲ್ಡನ್ ಆಪರ್ಚುನಿಟಿ ಇರೋದಿಲ್ಲಪ್ಪ ಅಂದರೆ ನೆಲಮಂಗಲ. ಏನಕ್ಕಂದರೆ ಇಲ್ಲಿಗೆ STR ರೋಡ್ ಬರ್ತಿದೆ, ಮತ್ತು ಮೆಟ್ರೋ ಅನ್ನೋದು ಎಕ್ಸ್ಪೆನ್ಷನ್ ಆಗ್ತಿದೆ, ಮತ್ತು ಮೇಯ್ನಾಗಿ ತುಮಕೂರಿಗೆ 10 ಲೈನ್ ನ್ಯಾಷನಲ್ ಹೈವೇ ಮಾಡ್ತಿದ್ದಾರೆ. ಸೊ ಹಾಗಿದ್ರೆ ನೆಲಮಂಗಲದಲ್ಲಿ 5 ವರ್ಷದ ಹಿಂದೆ ನೋಡಿಕೊಂಡ್ರೆ ಒಂದು ಸೈಟ್ ಬಂದುಬಿಟ್ಟು 5 ಲಕ್ಷ ರೂಪಾಯಿ ಹತ್ರ ಸಿಗ್ತಿತ್ತು. ಆದರೆ ಇವತ್ತು 50 ಲಕ್ಷ ರೂಪಾಯಿವರೆಗೂ ಕೂಡ ಆಗಿದೆ. ಸೊ ಇನ್ನು 5 ವರ್ಷಗಳಲ್ಲಿ ಮಿನಿಮಮ್ 1 ಕೋಟಿಯಿಂದ 2 ಕೋಟಿಯಷ್ಟು ಇಂಪ್ರೂವ್ ಆಗುವಂಥ ಚಾನ್ಸ್ ಇದೆ. ಸೊ ನೀವು ಏನಾದರೂ ನೆಲಮಂಗಲ ಸುತ್ತಮುತ್ತಲು ಇನ್ವೆಸ್ಟ್ ಮಾಡಬೇಕಂದ್ರೆ ಬೆಸ್ಟ್ ಆಪ್ಷನ್ ಬಂದುಬಿಟ್ಟು MR ಪ್ರಾಪರ್ಟೀಸ್. ಇವರ ಸ್ಪೆಷಾಲಿಟಿ ಏನಪ್ಪ ಅಂದರೆ, ನೀವು ನೆಲಮಂಗಲ ಸುತ್ತಮುತ್ತಲು ಒಂದು 30-40 ಸೈಟ್ ತೊಗೊಳ್ತೀನಿ ಅಂದರೂ ಕೂಡ 30ರಿಂದ 40 ಲಕ್ಷ ರೂಪಾಯಿ ಆಗುತ್ತೆ. ಅದೇ 33 ಲಕ್ಷಕ್ಕೆ ಇವರು ಒಂದು ಫಾರ್ಮ್ ಲ್ಯಾಂಡನ್ನೇ ಕೊಡ್ತಿದ್ದಾರೆ. 3,000 ಸ್ಕ್ವೇರ್ ಫೀಟಿಂದ 4,000 ಸ್ಕ್ವೇರ್ ಫೀಟ್, 5,000 ಸ್ಕ್ವೇರ್ ಫೀಟ್ ಕೂಡ ಸಿಗ್ತಿದೆ. ಸೊ ನಿಮಗೆ 3,000 ಸ್ಕ್ವೇರ್ ಫೀಟ್ ತೊಗೊಂಡ್ರು ಕೂಡ ಆಲ್ಮೋಸ್ಟ್ 3 ಸೈಟ್ ತೊಗೊಂಡಂಗೆ ಆಗುತ್ತೆ. ಮಿನಿಮಮ್ 5 ವರ್ಷದಲ್ಲಿ ಆಲ್ಮೋಸ್ಟ್ ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು 100% ಹೇಳ್ಬೋದು. ಏನಕ್ಕಂದರೆ ಇಲ್ಲಿ ಸುತ್ತಮುತ್ತಲು ಆಗ್ತಿರುವಂಥ ಇಂಡಸ್ಟ್ರೀಸ್ ಗ್ರೋತ್ ಆಗಿರ್ಬೋದು, ಅಥವಾ ಮೇಯ್ನಾಗಿ ಮೆಟ್ರೋ ಆಗಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲೇ ಬರ್ತಿದೆ. ಸೊ ಮಿಸ್ ಮಾಡದೆ ಯಾರಾದರೂ ನೆಲಮಂಗಲ ಸುತ್ತಮುತ್ತಲು ಏನಾದರೂ ಫಾರ್ಮ್ ಲ್ಯಾಂಡ್ ತೊಗೋಬೇಕು ಅಥವಾ ಸೈಟ್ ತೊಗೋಬೇಕು ಅಂದರೆ MR ಪ್ರಾಪರ್ಟೀಸ್ಗೆ ಒಂದ್ಸಲ ವಿಸಿಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನೀವೇ ತೊಗೊಳ್ತೀರಾ. ಆ್ಯಂಡ್ ನೆಲಮಂಗಲ ಸುತ್ತಮುತ್ತಲು ನೀವು ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡೋ ಬದಲು ಬೆಂಗಳೂರು ಸುತ್ತಮುತ್ತಲು ಎಲ್ಲ ಕಡೆ ಆದಷ್ಟು ಸೈಟ್ ಮೇಲೆ ಅಥವಾ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡಿ. ಖಂಡಿತವಾಗ್ಲೂ ಕೂಡ ನಿಮ್ಮ ಗ್ರೋತ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ.